ಸವಾರ ಸಮಾಜ ಹಮ್ಮಿಕೊಂಡಿರುವಂತ ನಿನ್ನೆಯ ಹೋರಾಟದಲ್ಲಿ ಏನು ಸವಾರ ಸಮುದಾಯವರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡಬೇಕು ಎನ್ನುವಂತ ಒಂದು ಶಾಂತಿಯುತ ಹೋರಾಟ ನಡೆದಂತ ಸಂದರ್ಭದಲ್ಲಿ ಇವತ್ತ ಪೊಲೀಸರು ಹೋರಾಟಗಾರರ ಮೇಲೆ ದೌರ್ಜನ್ಯ ಮಾಡಿ ಅವರಿಗೆ ಅರೆಸ್ಟ್ ಮಾಡಿ ಬಿಡುಗಡೆ ಮಾಡಿರುವುದನ್ನು ನಾನು ಬಲವಾಗಿ ಖಂಡಿಸ್ತಾ ಇದ್ದೀನಿ. ಎರಡನೇದಾಗಿ ಏನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸೇರಿಕೊಂಡು ಈ ತಳವಾರರಿಗೆ ಶಾಶ್ವತವಾಗಿ ಮರಣ ಶಾಸನ ಮಾಡಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಇರುವಂತ ಹುನ್ನಾರ ನಡೆದಿದೆ. ಆ ಹುನ್ನಾರಕ್ಕೆ ಇವತ್ತಿನ ಹೋರಾಟದ ಮುಖಾಂತರ ತಕ್ಕ ಉತ್ತರ ಕೊಡಲಿಕ್ಕೆ ನಿನ್ನೆ ಒಂದು ಹೋರಾಟ ಯಶಸ್ವಿ ಆಗ್ಯದಲ್ಲ, ಅದು ಬ್ಯಾನಿಯಾಗಿ ಇವತ್ತಿನ ದಿವಸ ಈ ಹೋರಾಟಗಾರರಿಗೆ ಇವತ್ತಿನ ದಿವಸ ಬಂಧಿಸುವಂತ ಕೆಲಸ ಮಾಡಿದ್ದು ಇವತ್ತ ಅತ್ಯಂತ ಖಂಡನೀಯ ಆಗಿದೆ. ಇವತ್ತ ತಾವೆಲ್ಲ ತಿಳ್ಕೊಂಡಿರ್ಬೇಕು, ಈ ಒಂದು ಹೋರಾಟಗಾರರಿಗೆ ಬಂಧಿಸಿದ್ರೆ ಈ ಸಮಾಜದ ಹೋರಾಟ ಕೂಗುತ್ತದ, ತಲವಾರಿಗೆ ಎಷ್ಟು ಸಿಗಲ್ಲ ಅನ್ನುವಂತ ಒಂದು ಬಂಡತನ ನಿಂಬಲ್ಲಿದ್ರೆ ಅದು ತೆಗೆದಾಕ್ರಿ. ಏನು ನಾವು ಮನಸ್ಸು ಮಾಡಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಏನ್ ಬೇಕಾದ್ರೂ ಕೂಡ ಆಗ್ತದ. ಆದ್ದರಿಂದ ಸಂವಿಧಾನಬದ್ಧವಾಗಿ ತಳವಾರ ಸಮುದಾಯಕ್ಕೆ ಏನು ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಡಬೇಕು, ಅದ್ರಾಗ ನಾವು ಬದ್ಧವಾಗಿದ್ದೀವಿ. ಅದಕ್ಕೆ ಸಂವಿಧಾನಬದ್ಧವಾಗಿ ಅವರೆಲ್ಲರಿಗೂ ಸರ್ಟಿಫಿಕೇಟ್ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡೇ ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಂತ ಹೋರಾಟಕ್ಕೆ ಹಿನ್ನಡೆ ಉಂಟು ಮಾಡೋ ಸಲುವಾಗಿ ಇವತ್ತು ಅವರ ಮಾನಸಿಕತೆ ಕುಗ್ಗೋ ಸಲುವಾಗಿ ಏನು ಹುನ್ನಾರ ನಡೆದದ, ಅದಕ್ಕೆ ಪ್ರತಿಕಾರವಾಗಿ ಇವತ್ತಿನ ದಿವಸ ದೊಡ್ಡ ಮಟ್ಟದ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡೋದು ಅತ್ಯಂತ ಅವಶ್ಯಕತೆ ಇದೆ. ನಾವೆಲ್ಲರೂ ಪಕ್ಷಾತೀತವಾಗಿ ಕಲಬುರಗಿ ಜಿಲ್ಲೆಯಲ್ಲಿರುವಂತ ಎಲ್ಲಾ ಮುಖಂಡರು ಇವತ್ತ ನೀವು ಚುನಾವಣೆ ಸಂದರ್ಭದಲ್ಲಿ ಯಾವ ಪಕ್ಷಗಳು ಮಾಡ್ರಿ, ಅಭ್ಯಂತರ ಇಲ್ಲ. ಸಮಾಜದ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಂದ್ರ, ಸಮಾಜದ ಸ್ಥಳಕ್ಕೆ ನೀರು ಬಂದುವಪ್ಪ ಅಂದ್ರ ನೀವೇನಾದ್ರೂ ಇವತ್ತಿನ ದಿವಸ ಯಾರ್ದಾರೆ ಗುಲಾಮರಾಗಿ ಇವತ್ತಿನ ದಿವಸ ಇವತ್ತ ಚಾಳಿ ಮಾಡ್ಕೊತ ಹೋದ್ರಪ್ಪ ಅಂದ್ರ ಸಮಾಜ ನಿಮ್ಗೆ ಎಂದು ಕ್ಷಮಿಸಲ್ಲ. ಸಮಾಜದ ಹಿತದೃಷ್ಟಿಯಿಂದ ಮುಂದಿನ ಹೋರಾಟದ ಸಲುವಾಗಿ ನಾಳೆ 30ನೇ ತಾರೀಕಿನ ದಿವಸ ಏನು ಬೆಳಗ್ಗೆ ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿ ನಗರದ ಕೋಲಿ ಭವನದಲ್ಲಿ ಈ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಆದ್ರಿಂದ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಸಮಾಜದ ಮುಖಂಡರು ಮತ್ತು ಎಲ್ಲಾ ತಾಲೂಕಿನಲ್ಲಿರುವಂತಹ ಸಮಾಜ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ